ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಮೊದಲನೇ ದಿನದ ರೇಷ್ಮೆ ಹೇಗೆ ಮಾಡೋದು ತಂದು ಹೇಗೆ ಹರಡ್ತಾರೆ, ಹುಳನ ಎಲ್ಲಿಂದ ತರ್ತಾರೆ ಅನ್ನೋದನ್ನ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನಿಮಗೆ ಆಲ್ಮೋಸ್ಟು ನಮ್ಮ ಮನು ಬಂದು ರೇಷ್ಮೆ ಮಾರ್ಕೆಟಲ್ಲಿ ಯಾವ ಥರ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾರೆ ಅಂತೇಳಿ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ರೇಷ್ಮೆಗೆ ಮನೆಗೆ ಹುಳಗಳನ್ನ ತಂದು ಹೇಗೆ ನಾವು ಹರಡ್ತೀವಿ ಅನ್ನೋದನ್ನ ನೀವು ನೋಡ್ಬೋದು. ಸೊ ಈ ಹುಳನ ಬಂದು ಟಿಪ್ಟು ರೂಟಲ್ಲಿರೋ ಅಂಟಿ ನಿಯರ್ ಕೋಡಿಹಳ್ಳಿಯಲ್ಲಿ ತೊಗೊಂಬಂದಿರೋದು ಹುಳನ. ಸೊ ಇದು ಚಾಕಿ ಆಗಿ 1 ವೀಕ್ ಆಗಿದೆ. ಸೊ 1 ವೀಕ್ ಆಗಿ ಆದಮೇಲೆ ನಮಗೆ ಸಿಕ್ಕಿದೆ. ಈ ಹುಳನ ನಮ್ಮನು ಬಂದು ಈ ಥರ ಎರಡು ಪಂಚೆಗಳನ್ನ ತೊಗೊಂಡೋಗಿರ್ತಾರೆ. ಸೊ ಮಡಿ ಪಂಚೆಗಳನ್ನ ತೊಗೊಂಡೋಗಿರ್ತಾರೆ. ಅದರಲ್ಲಿ ಈ ಥರ ನೋಡಿ ಪೇಪರ್ ಸುತ್ತಿ ಕೊಟ್ಟಿರ್ತಾರೆ. ಸೊ ಈ ಸತಿ 200 ಮೊಟ್ಟೆ ಆಗುವಷ್ಟು ಹುಳನ ತಂದಿದ್ದಾರೆ. ಇದನ್ನು ಫಸ್ಟು ನಾವು ಕಾರ್ ತೊಗೊಳೋಕ್ಕಿಂತ ಮುಂಚೆ ನಮ್ಮನು ಯಾರನ್ನಾರೊಬ್ಬರನ್ನ ಕರ್ಕೊಂಡು ಹೋಗಲೇಬೇಕಾಗಿತ್ತು. ಸೊ 2 ಬ್ಯಾಗ್ ಟೈಪಲ್ಲಿ ಮಾಡ್ಕೊಳ್ಳೋರು. ಆ ಬ್ಯಾಗ್ನ ಆ ಕಡೆ ಒಂದು ಈ ಕಡೆ ಒಂದು ಯಾರು ಹಿಂದೆಗಡೆ ನೇತಾಕೊಂಡು ಕೂತ್ಕೋಬೇಕಾಗಿತ್ತು. ಆಮೇಲೆ ತಂದು ಈ ಥರ ಹರಡಬೇಕಾಗಿತ್ತು. ಸೊ ಫಸ್ಟು ಮಧ್ಯದಲ್ಲೆಲ್ಲ ಇಲ್ಲಿ ಏನು ಕಾಕಿ ಕಲರ್ ಪೇಪರ್ನ ನೋಡ್ತಾ ಇದ್ದೀರೋ ಅದನ್ನ ರೋಲ್ ಟೈಪಲ್ಲಿ ಹಾಸ್ತಾ ಇದ್ದೀಗೆ. ಮುಂಚೆ ಎಲ್ಲ ಬಂದು ಪೇಪರ್ನೇ ಹಾಸೋರು ಪೂರ್ತಿ ಬೆಡ್ ತುಂಬ. ಸೊ ನೀವು ನೋಡ್ಬೋದು 12 ಪ್ಯಾಕ್ನು ಆಲ್ಮೋಸ್ಟ್ ಹರಡೋಕ್ಕೆ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ನಾಳೆಯಿಂದ ಸೊಪ್ಪು ಹಾಕ್ತಾರೆ. ಹೇಗೆ ಸೊಪ್ಪು ಹಾಕ್ತಾರೆ ಅನ್ನೋದನ್ನ ನಿಮಗೆ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಬೇರೆನಾ ಯಾವ ರೀತಿ ಪ್ಯಾಕೆಟ್ನ ಸೇಫಾಗಿ ಕೊಟ್ಟು ಕಳಿಸಿರ್ತಾರೆ ಅಂತ ಅಂದರೆ, ಒಂದು ಮಗುನ ಹೇಗೆ ಜೋಪಾನ ಮಾಡ್ತಾರೋ ಆ ಟೈಪಲ್ಲಿ ಸೇಫ್ಟಿಯಾಗಿ ಕೊಟ್ಟು ಕಳಿಸಿರ್ತಾರೆ. ಸೊ ಇದು ಜಾಸ್ತಿ ಗಾಳಿ ಆಡಬೇಕಾಗುತ್ತೆ. ಹಾಗೆ ಏನಾದರೂ ಕಾರ್ ಗ್ಲಾಸ್ಗಳನ್ನ ತೆಗಿದಲೇ ಹೋದರೆ ಅಥವಾ ವಿಂಡೋಸ್ಗಳನ್ನೆಲ್ಲ ಕ್ಲೋಸ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಅದು ಆಲ್ಮೋಸ್ಟ್ ಓವರ್ ಹೀಟ್ ಆಗುತ್ತೆ. ಸೊ ಆ ರೀತಿ ಜಾಸ್ತಿ ಗಬೇಲಿ ಇಡೋಂಗಿಲ್ಲ. ಆಲ್ಮೋಸ್ಟ್ ಫ್ರೀಯಾಗಿ ಗಾಳಿ ಬರಬೇಕು, ಹುಳುಗಳು ಫ್ರೀಯಾಗಿರಬೇಕು ಅಂತ ಅಂದರೆ. ಸೊ ನೀವು ನೋಡ್ಬೋದು ಹುಳಗಳು ಎಷ್ಟು ಚಿಕ್ಕಗಿದೆ ಸ್ಟಾರ್ಟಿಂಗ್ ದಿನ ಅಂತ ಹೇಳಿ, ದುಗ್ರು ಗಾತ್ರಕ್ಕಿದೆ. ಸೊ ಡೇ ಬೈ ಡೇ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅಂದರೆ, ಹುಳಗಳು ಹೆಚ್ಚು ಕಮ್ಮಿಲಿ ಹೆಬ್ಬೆಟ್ಟಷ್ಟು ದಪ್ಪ ಆಗ್ತವೆ. ಸೊ ಇನ್ನೂ ದಪ್ಪ ಆದರೆ ನಮಗೆ ಮಾರ್ಕೆಟಿಂಗಲ್ಲಿ ಒಳ್ಳೆ ಪ್ರೈಸ್ ಸಿಗುತ್ತೆ. ಹಾಗೆ ತೂಕಾಗಿದ್ದರೆ ತುಂಬ ಒಳ್ಳೆಯದು. ಸೊ ಫಸ್ಟ್ ದಿನದಿಂದನೂ 27 ಡೇಸ್ವರೆಗೂ ಏನೇನು ಶ್ರಮಗಳನ್ನ ತೊಗೊತೀವಿ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ನಮ್ಮನು ಬಂದು ಪಾಪು ಥರ ಕೇರ್ ಮಾಡ್ತಾರೆ. ಸೊ ಸಾಫ್ಟಾಗಿ ನೀಟಾಗಿ ಕೇರ್ ಮಾಡಿದ್ರೆ ಆಲ್ಮೋಸ್ಟ್ ನಮ್ಗೆ ಒಳ್ಳೆ ಫಲ ಸಿಗುತ್ತೆ. ಸೊ ಹಾಗಾಗಿ ಅವರು ತುಂಬ ಚೆನ್ನಾಗಿ ಕೇರ್ ಮಾಡಿ ಇದನ್ನು ನೀಟಾಗಿ ರೇಷ್ಮೆ 27 ಡೇಸಲ್ಲಿ ಕಂಪ್ಲೀಟ್ ಮಾಡ್ಕೊತಾರೆ. ಈ ಕಡೆನೂ 6 ಪ್ಯಾಕೆಟ್ ಇದೆ. ಸೊ ಇನ್ಮೇಲಿಂದ ಹೇಗೆ ರೇಷ್ಮೆ ಡೈಲಿ ಡೇ ಬೈ ಡೇ ಏನೇನು ಮಾಡ್ತಾರೆ, ಯಾವ ರೀತಿ ಆಡ್ಕೋತಾರೆ ಅನ್ನೋದನ್ನೆಲ್ಲ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಯಾರ್ಯಾರು ಹೊಸ್ದಾಗಿ ರೇಷ್ಮೆನ ಮಾಡ್ತಿರ್ತಾರೋ ಸೊ ಅವ್ರಿಗೆ ನಮ್ಮಿಂದ ಅಥವಾ ನಮ್ಮ ಚಾನಲಿಂದ ಕಂಪ್ಲೀಟಾಗಿ ಯಾವ ರೀತಿ ರೇಷ್ಮೆನ ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ತಳಿ ಬಂದು SK6 ಆ್ಯಂಡ್ SK7 ಅಂತ ಹೇಳಿದರು. ಸೊ ನಾನು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆ್ಯಂಡ್ ಇಷ್ಟ ಆಯಿತು ಅಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.